ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎನ್ ದ ಬ್ಲಾಗ್ ಆಫ್ ಎನ್ ಆಫ್ಟರ್ ಟ್ರಾವೆಲರ್. ಇವತ್ತು ನೋಡಲ್ಲ, ಡೆಲ್ಲಿಲಿ ಇದ್ದೀನಿ. ನಾನು ಡೆಲ್ಲಿಯಿಂದ ಚಂಡೀಗಢಿಗೆ ಹೋಗ್ತಾ ಇದ್ದೀನಿ. ಇನ್ನು ನಾನು ಸ್ಟೇ ಮಾಡಿದ್ರೆ ಸೇಮ್ ರೂಮಲ್ಲಿ ಇದ್ದೀನಿ. ಇಲ್ಲಿಂದ ಇವಾಗ ಹೋಗ್ಬೇಕು. 11 o'clock ನನಗೆ ಟ್ರೈನ್ ಇರುವಂಥದ್ದು. ಅದು ಸಹ ಒಂದೇ ಭಾರತಲ್ಲಿ ಹೋಗುವಂಥದ್ದು. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯ್ತಾ. ನನ್ನ ಫಸ್ಟ್ ಟೈಮ್ ಒಂದೇ ಭಾರತ್ ಟ್ರೈನಲ್ಲಿ ಹೋಗುವಂಥದ್ದು. ಅದೇ ಥರ ಎಕ್ಸ್ಪೀರಿಯನ್ಸ್ ತಗೊಂಡು ಫಸ್ಟ್ ಟೈಮ್. ನಮ್ಮ ಮ್ಯಾಂಗ್ಳೂರ್ ಕೂಡ ಒಂದೇ ಭಾರತ್ ಉಂಟು. ಮ್ಯಾಂಗ್ಳೂರಿಂದ ಮಡ್ಗಾಂವ್ ತನಕ ಒಂದೇ ಭಾರತ್ ಕೂಡ ಉಂಟು. ನಿಮಗೆ ಬೇಕಾದ್ರೆ ಮ್ಯಾಂಗ್ಳೂರ್ ಇದ್ದವರಿಗೆ ಬೇಕಿದ್ರೆ ಅದನ್ನ ಸಹ ಟ್ರೈ ಮಾಡ್ಕೋಬಹುದು. ಒಂದೇ ಭಾರತ್ ಟ್ರೈ ಮಾಡಬೇಕು ಅಂತಿದ್ರೆ. ಅನ್ಫಾರ್ಚುನೇಟ್ಲಿ ನನಗೆ ಅದು ಟ್ರೈ ಮಾಡೋಕ್ಕೆ ಆಗ್ಲಿಲ್ಲ. ನಾನು ಆ, ಇಲ್ಲಿ ಡೆಲ್ಲಿಯಿಂದ ಚಂಡೀಗಢಿಗೆ ಹೋಗ್ತಾ ಇದ್ದೇನೆ. ಚಂಡೀಗಢಿಗೆ ಚೂರು ಸ್ಪೆಷಾಲಿಟಿ ಉಂಟು. ಚಂಡೀಗಢ ಅಲ್ಲ, 2 ಸ್ಟೇಟ್ ಇದು ಕ್ಯಾಪಿಟಲ್. ಅದೇ ತರ ಯೂನಿಯನ್ ಟೆರಿಟರಿ ಕೂಡ ಅದು. ಒಂದು ನಮ್ಮ ಇಂಡಿಯಾ ಯೂನಿಯನ್ ಟೆರಿಟರಿ ಕೂಡ. ಸೊ ಅದು ತುಂಬಾ ಡೆವಲಪ್ ಆಗಿರ್ಬೇಕು ಅಂತ ನನ್ನ ಅನಿಸಿಕೆ. ಅಲ್ಲಿ ಹೋಗಿ ನೋಡ್ಬೇಕು ನೀವು ಯಾವ ತರ ಉಂಟು ಅಂತ. ಅಲ್ಲಿ ನಂಗೆ ನಾಳೆ ಒಂದು ಚಿಕ್ಕಒಂದು ಮೀಟಿಂಗ್ ಕೂಡ ಉಂಟು. ಸೊ ಅದನ್ನು ಅಟೆಂಡ್ ಮಾಡಬೇಕು. ಇವತ್ತದು ನಾನು ಅಂತಂದ್ರೆ ಚಂಡೀಗಢಿಗೆ ಚಂಡೀಗಢ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮಗೆ ಇನ್ನು ಟ್ರೈನ್ ತೋರಿಸಿ ಅದರ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತೀನಿ ನಾನು ಯಾವ ತರ ಉಂಟು ಅಂತ. ಮತ್ತೆ ನಾನು ಅದರಲ್ಲಿ ಹೋಗುವಾಗ ಏನಾದ್ರು ನನಗೆ ಒಳ್ಳೆ ಒಂದು ವ್ಯೂ ಸಿಕ್ಕಿದ್ರೆ ನಿಮಗೆ ಅದನ್ನ ಸ್ವಲ್ಪ ಡಿಸ್ಪ್ಲೇ ತೋರಿಸ್ತೀನಿ ನಾನು. ಓಕೆ, ನನ್ನೊಟ್ಟಿಗೆ ನೀವು ಡಿಜಿಟಲ್ ಆಗಿ ಟ್ರಾವೆಲ್ ಮಾಡಿದ್ರೆ ಗೈಸ್. ಓಕೆ, ಗೈಸ್ ನಾವು ಇವಾಗ ಕ್ಯಾಂಟ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಏನಾದ್ರೂ ಒಳಗಡೆ ಹೋಗ್ಬೋದು ನಾವು. ನನಗೆ ಅಲ್ಲಿಂದ ಟ್ರೈನ್ 11 o'clock ಟ್ರೈನ್ ಮಾತ್ರ. ಇವಾಗ ನನಗೆ ಒಂದು 10:30 ಆಗ್ತಾ ಬಂತಷ್ಟು ಟೈಮ್. ಅಲ್ಲಿ ಒಳಗಡೆ ಹೋಗಿ ನೋಡುವ ಏನು. ಗೈಸ್ ರೈಲ್ವೆ ಸ್ಟೇಷನ್ ಹತ್ರ ಒಳಗೆ ಬಂದಿದ್ದೀನಿ. ನಮ್ಮ ಟ್ರೈನ್ ಇನ್ನು ಯಾವ ಪ್ಲಾಟ್ಫಾರ್ಮಿಗೆ ಬರ್ತಾ ಅಂತ ಕೇಳಬೇಕು. ಯಾವ ಪ್ಲಾಟ್ಫಾರ್ಮಿಗೆ ಬರ್ತಾ ಅಂತ ಆ ಪ್ಲಾಟ್ಫಾರ್ಮಿಗೆ ಹೋಗಿ ನಿಲ್ಬೇಕು. ಕೇಳ್ತೀನಿ ಎನ್ಕ್ವೈರಿ ಆಫೀಸ್ ಕೇಳಿ ಬರುವ ಆಯ್ತಾ. ಇದು ತುಂಬಾ ದೊಡ್ಡ ಉಂಟು ಅಂತ ಪ್ಲಾಟ್ಫಾರ್ಮ್ ಎಲ್ಲ. ರೈಲ್ವೆ ಸ್ಟೇಷನ್ ತುಂಬಾ ದೊಡ್ಡದುಂಟು. ಇದು ತುಂಬಾ ದೊಡ್ಡ ಒಂದು ಏರ್ಪೋರ್ಟ್ ದೊಡ್ಡದು ಉಂಟು ನೋಡಿ. ಇದು ನೋಡಿ ಅಲ್ಲಿ ಲಾಸ್ಟ್ ತುದಿ ತನಕ ನೋಡಿ. ತುದಿ ತನಕ ಆಗುತ್ತೆ ನೋಡಿ. ನೋಡಿ ತುಂಬಾ ಉದ್ದ ಉಂಟು. ಆಚೆ ಬದಿ ಇದಲ್ಲ, ಅದು ಆಚೆ ಬದಿ ನಮ್ಮ ಟ್ರೈನ್ ಒಂದೇ ಬಸ್ ಬರುವಾಗ ಅದು ಆನ್ ಟೈಮ್ ಉಂಟು. ನಾವು ಆಚೆ ಹೋಗ್ಬೋದು. ಏನಂತ ಗೈಸ್ ಗೈಸ್, ನಾನು ಟ್ರೈನಿಗೋಸ್ಕರ ಬ್ಯಾಕ್ ಸೈಡ್ ಕಾಯ್ತಾ ಕುತ್ಕೊಂಡಿದ್ದೆ. ಇದರಲ್ಲಿ ಇಲ್ಲಿ ಮೇಲೆ ನೋಡಿ ನೋಡಿ ಅಲ್ಲಿ ಮೇಲೆ ಬರ್ತದೆ ಆ ಬಾಕ್ಸ್ ನೋಡಿ. ಅದ್ರಲ್ಲಿ ನಂಬರ್ ತೋರಿಸ್ತದೆ. ಕೋಚ್ ಅಲ್ಲಿ ಬಂದು ನಿಲ್ತಂತ ತೋರಿಸ್ತದೆ. ನಮ್ದು C4 ಅಂತ ಮುಂದ್ಗಡೆ ಹೋಗ್ಬೇಕಂತ. ತುಂಬಾ ಮುಂದ್ಗಡೆ ಹೋಗ್ಬೇಕಲ್ಲಿ. ನಾವು ಮುಂದ್ಗಡೆ ಹೋಗಿ ಬರ್ತೀವಿ ಆಯ್ತಾ. ಅಲ್ಲಿ ಹೋಗ್ಬೇಕು ಮುಂದ್ಗಡೆ. ನಮ್ದು ಟ್ರೈನ್ ಬರ್ತಾ ಉಂಟು ಗೈಸ್ ಅಲ್ಲಿ, ಒಂದೇ ಭಾರತ್. ನಮ್ದು ಫಸ್ಟ್ ಟ್ರೈನ್ ಒಂದೇ ಭಾರತ್ ಇದು. ओके ब्रो, मैं ठीक है निकल कॉल नहीं करूँगी मैं वापसी में. ಗೈಸ್ ಒಂದು ವಿಷಯ ಉಂಟು. ನನಗೆ ಸಿಕ್ಕಿರೋ ಮಧ್ಯ ಸೀಟ್ ಗೈಸ್, ಮಧ್ಯದ ಸೀಟ್. ಈಚೆ ಬದಿ ಯಾರು ಇಲ್ಲ ಸರ್ ಇವಾಗ. ಇಲ್ಲಿದ್ದರೆ ಆಚೆ ಬದಿ ಕುತ್ಕೊಳ್ಳುವ ನಾವು. ಯಾರೆಲ್ಲ ಇರ್ತಾ ಇದ್ದಾರೆ. ಬ್ಯಾಗನ್ನು ನಾಳೆ ಇಡಕ್ಕೆ ಒಂದು ಫುಡ್ ರೆಸ್ಟ್ ಕೂಡ ಉಂಟು ನೋಡಿ. ಇಲ್ಲಿ ಫುಡ್ ರೆಸ್ಟ್ ಉಂಟು. ಟೇಬಲ್ ಉಂಟು ಇಲ್ಲಿ. ಮತ್ತು ಹ್ಯಾಂಡ್ ಇಟ್ಕೊಂಡು ರೆಸ್ಟ್, ಹ್ಯಾಂಡ್ ರೆಸ್ಟ್. ವಾಟರ್ ಬಾಟಲ್ ಇಡಕ್ಕೆ ನೋಡಿ. ಒಂದು ನೆಟ್ ಕೂಡ ಉಂಟು ಆಯಿತಾ. गरबा से
ನಾವುಂಟ್ಲ ಗೈಸ್ ಪಂಜಾಬ್ ಛತ್ತೀಸ್ಗಢಿಗೆ ಬಂದಿದ್ದೀವಿ ಒಂದೇ ಭಾರತದಲ್ಲಿ. ಫುಲ್ ರಶ್ ಗೈಸ್. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದು, ಬ್ಯಾಂಗ್ಳೂರಲ್ಲಿ ಮಾತ್ರ ಒಂದೇ ಭಾರತ ಚೂರು ಲಾಸಲ್ಲಿ ಹೋಗುವಂಥದ್ದು. ಬೇರೆ ಎಲ್ಲ ಕಡೆ ಫುಲ್ ರಶ್ ಉಂಟು. ಇಲ್ಲಿ ಕಡೆ ಫುಲ್ ರಶ್ ನಾವು ರಶ್ ಹೊರಗಡೆ ಹೋಗುವ. ನಮಗೆ ಹೊರಗಡೆ ಹೋಗಿ ಇಲ್ಲಿಂದ ಗೊತ್ತಿಲ್ಲ. ಮತ್ತೊಂದು ರೂಮ್ ತೆಗಿಬೇಕು ಇವತ್ತು ಸ್ಟೇ ಮಾಡೋಕ್ಕೆ. ಮತ್ತು ಅದಂತ ಇಲ್ಲಿ ಏನಾದರೂ ಔಟಿಂಗ್ ಜಾಗ ಇದ್ದರೆ ಔಟಿಂಗ್ ಹೋಗಬೇಕು. ನಂತರ ನೈಟ್ ಲೈಫ್ ಎಲ್ಲ ನಮ್ಮ ಅಷ್ಟೊಂದು ನೋಡಿ ಬರಬೇಕು ಇಲ್ಲಿ ಯಾವ್ದು ಉಂಟು ಅಂತ. ಗೈಸ್ ಅಂದರೆ ರೂಮ್ ನೋಡಿ ಇಲ್ಲಿ ಗೈಸ್ ಇರುವಂಥದ್ದು 3 to 4 ರೂಮ್ ಒಳಗಡೆ ನೋಡಿ ಗೈಸ್. ಒಳ್ಳೊಂದು ಬೆಡ್ರೂಮ್ ಉಂಟು, ಬೆಡ್ ಉಂಟು, ಕುತ್ಕೊಳ್ಳೋಕ್ಕೊಂದು 2 ಚೇರ್, ಒಂದು ಟೇಬಲ್, ದೊಡ್ಡೊಂದು ಮಿರರ್ ಉಂಟು ನೋಡಿ. ಚಿಕ್ಕೊಂದು ಮಿರರ್, ದೊಡ್ಡದಲ್ಲ ಚಿಕ್ಕದು. ಮತ್ತು ವಾಶ್ರೂಮ್ ಗೈಸ್, ಚಿಕ್ಕ ವಾಶ್ರೂಮ್ ಮಾತ್ರ ನೋಡಿ. ಕ್ಲೋಸೆಟ್ ಮತ್ತೊಂದು ಬೇಸಿನ್ ಮಾತ್ರ, ಒಂದು ಶವರ್ ಉಂಟು, ಹೀಟರ್ ಕೂಡ ಉಂಟು. ಇಷ್ಟು ಗೈಸ್ ನಾನು ತೊಗೊಂಡ ರೂಮ್ಗೆ. ಇದಕ್ಕೆ ನಂಗೊಂದು 1000 rupees ಅಷ್ಟೇ ಬಂದದ್ದು, ಜಾಸ್ತಿ ಏನಾಗಲಿಲ್ಲ ಛತ್ತೀಸ್ಗಢಲ್ಲಿ. ಓಕೆ ಗೈಸ್, ನಾನು ಒಂದು ನಿದ್ರೆ ಎಲ್ಲ ಮಾಡಿ ಗೈಸ್, ಇನ್ನೊಂದು ಚೂರು ನಿದ್ರೆ ಎಲ್ಲ ಮಾಡಿ ಉಂಟಲ್ಲ, ಅದೊಂದು ಹೊರಗಡೆ ಹೋಗುವ, ನೈಟ್ ಲೈಫ್ ಏನಾದರೂ ಇದು ನೋಡುವ. ಇಲ್ಲಿ ಎಲ್ಲಾದ್ರೂ ಹತ್ರ ನೋಡೋಕ್ಕಿದ್ರೆ ಜಸ್ಟ್ ನಾವು ನೋಡಿ ಬರುವ. ನನಗೆ ಫಸ್ಟ್ ತಲೆನೋವು ಆಗ್ತಾ ಉಂಟು, ನಿದ್ರೆ ಮಾಡಿ ಮತ್ತೆ ನೋಡುವ ಆಯಿತಾ.